ಬಾಕ್ಸ್ ಪೀಸ್ನ ಪರ್ಚೇಸ್ ಎಂಟ್ರಿ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಫಸ್ಟ್ ಐಟಮ್ ಮಾಸ್ಟ್ರ್ ಓಪನ್ ಮಾಡ್ಕೋಬೇಕು. ಯಾವ ಐಟಮ್ ಅಂತ ಸರ್ಚ್ ಮಾಡ್ಕೋಬೇಕು. ವಾಟರ್ ಬಾಟ್ಲ್ ಅಂತ ಸರ್ಚ್ ಮಾಡ್ತೀನಿ. ಅದನ್ನು ಎಡಿಟ್ ಮಾಡ್ಕೋಬೇಕು. ಎಡಿಟ್ ಮಾಡಿಕೊಂಡು ಯೂನಿಟ್ಸಲ್ಲಿ ನೀವು ಫಸ್ಟ್ ಆ್ಯಡ್ ಮಾಡಬೇಕು. ಸೆಟ್ ಒಂದು ಬಾಕ್ಸಲ್ಲಿ ಎಷ್ಟು ಪೀಸಸ್ ಬರುತ್ತೆ, ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ಸೆಟ್ ಆಫ್ 9 ಅಂತ ನಾನು ಹಾಕ್ಕೊತೀನಿ. 9 ಪೀಸಸ್ ಬರುತ್ತೆ. ಆಲ್ರೆಡಿ ನಾನು 1836 ಅಂತ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಕೆಳಗಡೆ. ಇವಾಗ 9 ಅಂತ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ. ಸೇವ್ ಆದಮೇಲೆ ಪ್ಯಾಕಿಂಗ್ ಹತ್ರ ಬಂದು ಆ್ಯಡ್ ಅಂತ ಕೊಟ್ಟರೆ ಆ 9 ಪೀಸಸ್ನ ಆ್ಯಡ್ ಮಾಡ್ಬೋದು. ಈ ಥರ ಆ್ಯಡ್ ಮಾಡಿಬಿಟ್ಟು ಪ್ಯಾಕ್ ಆಫ್ ಕ್ವಾಂಟಿಟಿ, ಒಂದು ಕ್ವಾಂಟಿಟಿಲಿ ಎಷ್ಟಿರುತ್ತೋ ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ 9 ಅಂತ ಟೈಪ್ ಮಾಡ್ತೀನಿ. ಈ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ನೆಕ್ಸ್ಟ್ ಪರ್ಚೇಸಿಗೆ ಬರ್ತೀವಿ. ಪರ್ಚೇಸಿಗೆ ಬಂದು ವೆಂಡರ್ನ ಸೆಲೆಕ್ಟ್ ಮಾಡ್ಕೊತೀವಿ. ಬಾರ್ಕೋಡಲ್ಲಿ ಐಟಮ್ ಸರ್ಚ್ ಮಾಡಿಕೊಂಡು ಐಟಮ್ ಸೆಲೆಕ್ಟ್ ಮಾಡ್ಕೋಬೇಕು. ಐಟಮ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ಥರ ಶೋ ಆಗುತ್ತೆ. ಯಾವ ಬಾಕ್ಸ್ನ ನೀವು ಪರ್ಚೇಸ್ ಮಾಡ್ತಾಯಿದ್ದೀರಾ, 36 ಐಟಮ್ಸ್ ಇರೋದಾ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಬಾಕ್ಸ್ ಪೀಸಸ್ಸು ಪರ್ಚೇಸ್ ಮಾಡ್ತಿದ್ದೀರಾ, 1 ಬಾಕ್ಸು 2 ಬಾಕ್ಸು ಕ್ವಾಂಟಿಟಿ ಜಾಗದಲ್ಲಿ ಅದನ್ನು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡ್ರೆ ನಿಮಗೆ ಟೋಟಲಾಗಿ ಮುಂದೆ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಅದು ಟೋಟಲ್ ಪ್ರೈಸ್ ತೋರಿಸ್ಬಿಡುತ್ತೆ. ಪರ್ಚೇಸ್ ಬಿಲ್ಲಲ್ಲಿ ಏನಿರುತ್ತೆ ಸೇಮ್ ಅಮೌಂಟ್ ಇಲ್ಲಿ ಬಂದುಬಿಟ್ರೆ ನಿಮಗೆ ಓಕೆ ಪರ್ಚೇಸ್ ಎಂಟ್ರಿ ಆಗುತ್ತೆ. ಅದು ಸೆಲೆಕ್ಟ್ ರೆಸಿಪ್ಟ್ ಬೈ ಅಡ್ಮಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಥ್ಯಾಂಕ್ ಯು.